ಹಲೋ ಫ್ರೆಂಡ್ಸ್, ನಾನಿವತ್ತು ಹೆಲ್ದಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೇನೆ. ಒಂದೇ ವಿಧದ ವೆಜಿಟೇಬಲ್ ಮಸಾಲದಿಂದ ಎಷ್ಟೊಂದು ವೆರೈಟಿ ಸ್ನ್ಯಾಕ್ಸ್ ಮಾಡಿದ್ದೇನೆ ಅಂತ ನೀವು ಫಸ್ಟಿಗೆ ನೋಡಿರ್ಬೋದು. ಈಗ ಅದಕ್ಕೋಸ್ಕರ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡಿ. ತುರಿದ ಕ್ಯಾರೆಟ್, ಬೀಟ್ರೋಟು, ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕ್ತಾಯಿದ್ದೇನೆ. ಮತ್ತು ಇನ್ನೊಂದು ಕಡೆಯಲ್ಲಿ ಬಾಯ್ಲ್ಡ್ ಪೊಟ್ಯಾಟೊವನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಇನ್ನೊಂದು ಕಡೆಯಲ್ಲಿ ಚಟ್ನಿ ರೆಡಿ ಮಾಡಿಕೊಂಡಿದ್ದೇನೆ. ಇದು ಚೀಸ್, ಸ್ಯಾಂಡ್ವಿಚ್ ಸ್ಪ್ರೆಡ್, ಚಟ್ನಿ. ಈಗ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಾಟ್ ಮಸಾಲ ಎಲ್ಲ ಹಾಕಿ, ಸಾಲ್ಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ರೆಡಿ ಮಾಡಿದರೆ ಪಟಪಟ ಅಂತ ಒಂದೊಂದೇ ಥರದ ಸ್ನ್ಯಾಕ್ಸ್ ಮಾಡ್ಬೋದು. ಹಸಿ ಬಟಾಣಿ ಕೂಡ ಬಿಸಿನೀರಲ್ಲಿ ಬಾಯ್ಲ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೇನೆ. ಈಗ ಎಲ್ಲವನ್ನು ಒಂದೊಂದಾಗಿ ಇದು ಏನಂತಾರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕುವ. ನೋಡಿ, ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದೊಂದೇ ವೆಜಿಟೇಬಲ್ ಆ್ಯಡ್ ಮಾಡ್ತಾಯಿದ್ದೇನೆ. ಅದನ್ನು ಸ್ವಲ್ಪ ಬಾಡಿಸಲಿಕ್ಕೆ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಕರಿಪತ್ತ ಹಾಕ್ತಾಯಿದ್ದೇನೆ. ಅಂದರೆ ಒಂದೊಂದೇ ಮಸಾಲ ಅದಕ್ಕೆ ಉಪ್ಪೆಲ್ಲ ಹಾಕುವಾಗ ಅದು ಹಸಿ ಇದಾಗ್ಬಾರ್ದು, ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಮತ್ತು ಸ್ವಲ್ಪ ಬೆಂದರೆ ಸಾಕು. ಕ್ಯಾಪ್ಸಿಕಮ್, ಬೀಟ್ರೋಟು ಎಲ್ಲ ಸಣ್ಣದಾಗಿ ತುರಿಯಿರಿ. ಅಂದರೆ ಕಟ್ಲೆಟ್ ಮಾಡ್ತಾಯಿದ್ದೇನೆ, ಅದಕ್ಕೋಸ್ಕರ ಸಣ್ಣದಾಗಿ ಎಲ್ಲ ತುರಿದಿದ್ದೇನೆ. ಕ್ಯಾರೆಟ್. ಈ ಒಂದು ಮಸಾಲ ಇದ್ದರೆ ತುಂಬ ವೆರೈಟಿದು ಸ್ನ್ಯಾಕ್ಸ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೇನೆ. ಕಟ್ಲೆಟ್, ವೆಜ್ ಬೋಂಡ, ಬ್ರೆಡ್ ಪಕೋಡ, ಸ್ಯಾಂಡ್ವಿಚ್, ಸಮೋಸ, ನೆಕ್ಸ್ಟ್ ರೋಲು ಎಲ್ಲ ಥರದ್ದು ಮಾಡ್ಬೋದು. ಈ ಒಂದು ಮಸಾಲ ಮಾಡಿಟ್ಕೊಂಡ್ರೆ ನೀವು ಬೆಳಿಗ್ಗೆಗೆ ಒಂದು, ಸಂಜೆಗೆ ಒಂದು, ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಂಡು ಹೋಗ್ತಾರಲ್ಲ ಅದಕ್ಕೊಂದು, ಎಲ್ಲ ವೆರೈಟಿ ಮಾಡ್ಬೋದು. ಒಂದೇ ಥರದ್ದು ತಿಂದು ಮಕ್ಕಳಿಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಸಾಲ್ಟ್ ಹಾಕ್ತಾಯಿದ್ದೇನೆ, ಬಟಾಣಿ ಹಾಕಿದೆ, ಈಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೇನೆ. ಮತ್ತು ನೋಡಿಕೊಂಡು ಪುನಃ ಹಾಕಿ ಬಾಯ್ಲ್ ಮಾಡಿದ ಆಲೂ ಕೂಡ ಈಗ ಹಾಕ್ತಾಯಿದ್ದೇನೆ. ನನ್ನ ಎಲ್ಲ ಇದರಲ್ಲಿ ಫುಡ್ ಇದರಲ್ಲಿ ನೀವು ನೋಡ್ಬೋದು ತುಂಬ ಥರದ್ದು ವೆಜಿಟೇಬಲ್ ಆ್ಯಡ್ ಮಾಡ್ತೇನೆ ನಾನು. ಅಂದರೆ ನನ್ನ ಮಗನಿಗೆ ಸಣ್ಣ ಇರುವಾಗಲೇ ವೆಜಿಟೇಬಲ್ ತಿಂದು ಪ್ರಾಕ್ಟೀಸ್ ಮಾಡಿಸಿದ್ದೇನೆ. ಅದರ ಅಡ್ವಾಂಟೇಜ್ ಕೂಡ, ಅಂದರೆ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳಿದ್ದೇನೆ ಎಲ್ಲ. ಸೊ ಮಕ್ಕಳಿಗೆ ಅದು ಗೊತ್ತಾದರೆ ಅವರು ಸಣ್ಣ ಏಜಲ್ಲೇ ತಿನ್ನಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ತದಲ್ಲ ನಮ್ಮ ಹೆಲ್ತಿಗೆ ಇದೆಲ್ಲ ಒಳ್ಳೆಯದು ಅಂತ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ, ರೆಡ್ ಚಿಲ್ಲಿ ಪೌಡರ್, ಹಲ್ದಿ, ಸೋಂಪು, ಚಾಟ್ ಮಸಾಲ, ಹಿಂಗು ಕೂಡ ಉಂಟು ಅದರಲ್ಲಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಪ್ರತಿಯೊಂದು ವೆಜಿಟೇಬಲಲ್ಲಿ ಕೂಡ ಒಂದೊಂದು ಥರದ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಈಗ ನಾವು ಕ್ಯಾರೆಟ್ ಕಣ್ಣಿನ ದೃಷ್ಟಿಗೆ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಬ್ರೈನ್ ಹೆಲ್ತಿಗೆ. ಕ್ಯಾಬೇಜಲ್ಲಿ ತುಂಬ ಫೈಬರ್ ಇದೆ, ಬ್ಯಾಡ್ ಕೊಲೆಸ್ಟ್ರಾಲಿಗೆ ಒಳ್ಳೆಯದು. ಕ್ಯಾಪ್ಸಿಕಮ್ ನರ್ವ್ ಪೇಯ್ನಿಗೆ, ಬೋನ್ ಹೆಲ್ತಿಗೆ ಒಳ್ಳೆಯದು. ಬೀಟ್ರೂಟು ಗೊತ್ತು ಎಲ್ರಿಗೂ, ಇದು ಏನಂತಾರೆ ರಕ್ತ ಕಡಿಮೆ ಇದ್ದರೆ ಅದಕ್ಕೋಸ್ಕರ ಬೀಟ್ರೂಟ್ ಒಳ್ಳೆಯದು. ಮತ್ತು ಇದು ವೆಜಿಟೇಬಲ್ ಬೋಂಡಕ್ಕೆ ಈ ಕಡೆ ಫಸ್ಟಿಗೆ ವೆಜಿಟೇಬಲ್ ಬೋಂಡ ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಸನ್, ಅಜ್ವೈನ್, ಸಾಲ್ಟ್, ಹಿಂಗು ಹಾಕಿ ರೆಡಿ ಮಾಡಿದ್ದೇನೆ. ಇನ್ನೊಂದು ಸೈಡಲ್ಲಿ ಕಟ್ಲೆಟಿಗೆ ರೆಡಿ ಮಾಡಿದ್ದೇನೆ. ಕಟ್ಲೆಟಿಗೆ ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೇನೆ. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರ್ ಹಾಕಿ, ಬೈಂಡಿಂಗಿಗೆ ಅಷ್ಟೇ. ಹಾಕ್ತಾಯಿದ್ದೇನೆ. ಇಲ್ಲ ಅಂದರೆ ತೊಂದರೆ ಇಲ್ಲ, ಆಪ್ಷನಲ್ ಅದು. ತಿನ್ನುವಾಗ ಮಿಡ್ಲಲ್ಲಿ ಕ್ರಂಚಿನೆಸ್ಗೋಸ್ಕರ ಹಾಕಿದೆ ಅಷ್ಟೇ. ಕಾರ್ನ್ಫ್ಲವರ್ ಬೈಂಡಿಂಗ್ಗೆ. ಕಟ್ಲೆಟನ್ನು 3 ಥರದಲ್ಲಿ ಕೋಟಿಂಗ್ ಮಾಡ್ಬೋದು. ಅದಕ್ಕೆ ಒಂದು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡ್ಬೋದು, ಇನ್ನೊಂದು ಕಾರ್ನ್ಫ್ಲವರ್ ಉಂಟಲ್ಲ, ಕಾರ್ನ್ಫ್ಲವರಲ್ಲಿ ಕೂಡ ಸ್ಪ್ರೆಡ್ ಮಾಡ್ಬೋದು ಅದಕ್ಕೆ. ಅಥವಾ ಇದು ಏನು ಹೇಳ್ತಾರೆ, ಚಿರೋಟಿ ರವೆ ಇದ್ದರೆ ಅದರಲ್ಲೂ ಕೂಡ ಇದು ಮಾಡ್ಬೋದು. ಚಿರೋಟಿ ರವೆಯಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ.
ಈ ಥರ ಕೋಟ್ ಆದಮೇಲೆ ನೀವು ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಫ್ರೀಝರಲ್ಲಿ ಇಟ್ಬಿಡಿ, ಸೆಟ್ ಆಗ್ತದೆ. ಇಮಿಡಿಯೇಟ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅದನ್ನು. ಅಷ್ಟೊತ್ತಿಗೆ ಬೇರೆ ಎಲ್ಲ ತಿಂಡಿ ಮಾಡ್ಬೋದು. ಫಸ್ಟಿಗೆ ವೆಜಿಟೇಬಲ್ ಬೋಂಡ ಮಾಡ್ತಾಯಿದ್ದೇನೆ. ವೆಜಿಟೇಬಲ್ ಬೋಂಡ ಅಂದರೆ ಎಲ್ರಿಗೂ ನಮ್ಮ ಮನೇಲಿ ಇಷ್ಟ. ಯಾಕಂದರೆ ಎಲ್ಲ ವೆಜಿಟೇಬಲ್ ಬೀಳ್ತದಲ್ಲ, ಬರೀ ಆಲೂ ಬೋಂಡಕ್ಕಿಂತ ವೆಜಿಟೇಬಲ್ ಬೋಂಡ ಒಳ್ಳೆಯದಾಗ್ತದೆ. ಹೊರಗಡೆ ಸಿಗೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿದರೆ ಒಳ್ಳೆಯದು. ಹೊರಗಡೆ ಎಣ್ಣೆ ಎಷ್ಟು ಸಲ ಫ್ರೈ ಮಾಡಿರ್ತಾರೆ ಆ ಎಣ್ಣೆಯಲ್ಲಿ, ಅದು ಅನ್ಹೆಲ್ದಿ. ಬಟ್ ನಾವು ಮನೆಯಲ್ಲೇ ಎಣ್ಣೆದು ಮಾಡಿದರೆ ಅದು ಅಷ್ಟೊಂದು ಅನ್ಹೆಲ್ದಿ ಅಲ್ಲ. ಯಾಕೆಂದರೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ವೆಜಿಟೇಬಲ್ಸ್ ತುಂಬ ಕನ್ಸ್ಯೂಮ್ ಮಾಡ್ತೀವಲ್ಲ ನಾವು. ಮತ್ತು ಬೆಳಿಗ್ಗೆ ಯಾರು ಕೂಡ, ಮಕ್ಕಳು ಮಾತ್ರ ಅಲ್ಲ, ಬೆಳಿಗ್ಗೆ ಎಣ್ಣೆದ ಐಟಮ್ಸ್ ನಾವು ತಿನ್ಬೋದು, ದೊಡ್ಡವರು ಕೂಡ ತಿನ್ಬೋದು. ಯಾಕೆಂದರೆ ಫುಲ್ ಡೇ ನಾವು ಕೆಲಸ ಮಾಡ್ತೇವೆ, ಆ ಫ್ಯಾಟ್ ಬರ್ನ್ ಆಗಿ ಹೋಗ್ತದೆ. ಇದು ಬ್ರೆಡ್ ಪಕೋಡ ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರ ಫುಲ್ ವೆಜಿಟೇಬಲನ್ನು ಸ್ಪ್ರೆಡ್ ಮಾಡಿದೆ ಆ ಮಸಾಲ, ಮೇಲ್ಗಡೆಯಿಂದ ಚೀಸ್ ಮೆಲ್ಟ್ ಆಗ್ತದೆ ಮತ್ತೆ ಫ್ರೈ ಮಾಡುವಾಗ. ಮಕ್ಕಳಿಗೆ ಎಲ್ಲ ಚೀಸ್ ಅಂದರೆ ಇಷ್ಟ ಅಲ್ಲ, ಈಗ ಎಲ್ಲ ಮಕ್ಕಳಿಗೆ ಚೀಸ್ ಬೇಕು. ನಮಗೆ ಮುಂಚೆ ಎಲ್ಲ ಅಮ್ಮ ಮಾಡಿಕೊಡ್ತಾ ಇರುವಾಗ ಚೀಸ್ ಇಲ್ಲ, ಬರೀ ಅದು ವೆಜಿಟೇಬಲ್ ಹಾಕಿಬಿಟ್ಟು ಪಕೋಡ, ಅಥವಾ ಬರೀ ಆಲೂಗಡ್ಡೆ ಇದು ಮಾಡಿಬಿಟ್ಟು ಮಸಾಲ ಮಾಡಿಬಿಟ್ಟು ಅದರದ್ದು ಆ ಥರ ಬ್ರೆಡ್ ಪಕೋಡ ಮಾಡ್ತಾಯಿದ್ರು. ಸಂಜೆ ಬರುವಾಗೆಲ್ಲ ಅಮ್ಮ ಮಾಡಿಕೊಡ್ತಾಯಿದ್ರು, ನೆನಪಾಗ್ತದೆ. ಕೇರ್ಫುಲ್ಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ಇದು ಕೋಟಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಬ್ರೆಡ್ ತುಂಬ ಸಾಫ್ಟ್ ಇರ್ತದಲ್ಲ. ಒಂದೊಂದಾಗಿ ಫ್ರೈ ಮಾಡಿ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದು ಚೀಸ್ ಸ್ಯಾಂಡ್ವಿಚ್. ಅದಕ್ಕೆ ಮನೆಯಲ್ಲೇ ಮಾಡಿದ ಗ್ರೀನ್ ಚಟ್ನಿ, ನಂತರ ಸ್ಯಾಂಡ್ವಿಚ್ ಸ್ಪ್ರೆಡ್ ಒಂದು ಇದು ಮಾಡ್ತಾಯಿದ್ದೇನೆ, ಅದಕ್ಕೆ ಹಾಕ್ತಾಯಿದ್ದೇನೆ. ಅದಿಲ್ಲಾಂದರೆ ತೊಂದರೆ ಇಲ್ಲ, ಕೆಚಪ್ ಇದೆಯಲ್ಲ, ಕೆಚಪ್ ಕೂಡ ಹಾಕ್ಬೋದು. ಒಟ್ಟಾರೆ ಮಕ್ಕಳಿಗೆ ಒಂದು ಟೇಸ್ಟ್ ಮತ್ತು ಕಲರ್ಫುಲ್ ಆಗಿರಲಿ ಅಂತ. ಗ್ರೀನ್ ಚಟ್ನಿ ಸ್ವಲ್ಪ ಖಾರ ಕೊಡ್ತದೆ. ಅದಕ್ಕೆ ವೆಜಿಟೇಬಲ್ಸ್ ತುಂಬ ಹಾಕಿಬಿಟ್ಟು ಮಸಾಲ, ನಂತರ ಮೇಲ್ಗಡೆಯಿಂದ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ತುಂಬ ಚೀಸ್ ಹಾಕಿ ಫ್ರೈ ಮಾಡಿ. ಮಾಮೂಲಿ ಕುಕ್ಕುಂಬರಿದ್ದು ನಾರ್ಮಲ್ ಸ್ಯಾಂಡ್ವಿಚ್ ತಿನ್ನೋದಕ್ಕಿಂತ ಈ ಥರ ತಿಂದರೆ ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಅವರಿಗೆ ಸಿಗ್ತದೆ. ನಾನು ತುಂಬ ಮಸಾಲ ತುಂಬಿಸ್ತೇನೆ ಅದಕ್ಕೆ. ಚೀಸ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ಸ್ಯಾಂಡ್ವಿಚ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತದೆ. ಇದನ್ನು ಫ್ರೈ ಮಾಡುವಾಗ ಸ್ವಲ್ಪ ಗೀ ಹಾಕಿ ಫ್ರೈ ಮಾಡಿದರೆ ಒಳ್ಳೆಯದು. ಮತ್ತು ನೋಡಿ, ನೀವು ಯಾವ ಇದರಲ್ಲಿ ಮಾಡ್ತೀರೋ ಮಾಡಿ. ನಾನಂತೂ ಮನೆಯಲ್ಲಿ ಗೀ ಜಾಸ್ತಿ ಯೂಸ್ ಮಾಡ್ತೇನೆ. ಬೆಳಿಗ್ಗೆ ಬೋನ್ ಹೆಲ್ತಿಗೆಲ್ಲ ಒಳ್ಳೆಯದು ಅಂತ ಗೀ ಬೇಕು ನಾನು ತಿಂತೀನಿ, ಮಗನಿಗೂ ಜಾಸ್ತಿ ಕೊಡ್ತೇನೆ ಗೀ. ದಿನದಲ್ಲಿ 1-2 ಸ್ಪೂನ್ ತಿನ್ಬೋದಂತೆ.
ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ. ನಾವು ಆದಷ್ಟು ನಾನ್ ಸ್ಟಿಕ್ಕಲ್ಲಿ ಅವಾಯ್ಡ್ ಮಾಡ್ತೇವೆ. ಇದು ಕಾಸ್ಟ್ ಏನಿದೆ ಯೂಸ್ ಮಾಡೋದು. ಇದೇ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತಲ್ಲ, ಸುಮ್ಮನೆ ಏನಕ್ಕೆ ಇದು ನಾನ್ ಸ್ಟಿಕ್ ತಗೊಂಡು ಇದು ಮಾಡೋದು. ಇದರಲ್ಲಿ ಚೆನ್ನಾಗಿ ಕಲರ್ ಕೂಡ ಬರ್ತದೆ ಕಾಸ್ಟ್ ಐರನ್ನಲ್ಲಿ ಫ್ರೈ ಮಾಡಿದರೆ. ಈಗ ನೋಡಿ, 2 ಟೈಪ್ ಪಕೋಡ ಆಯಿತು, ಸ್ಯಾಂಡ್ವಿಚ್ ಆಯಿತು, ಬೋಂಡ ಆಯಿತು. ಇನ್ನು ಕಟ್ಲೆಟ್ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆಲ್ಲ ಅದನ್ನು ಫ್ರೈ ಮಾಡಬೇಕು. ಇದರಿಂದ ಸಮೋಸ ಕೂಡ ಮಾಡ್ಬೋದು. ಈಗ ನೆಕ್ಸ್ಟ್ ಡೇಗೆ ಅದನ್ನು ಇಟ್ಬಿಟ್ಟು ಮಕ್ಕಳಿಗೆ ಸಮೋಸನ ಅಥವಾ ರೋಟಿ ಮಾಡಿಬಿಟ್ಟು ರೋಲ್ ಮಿಡ್ಲಲ್ಲಿ ತುಂಬಿಸಿ ಅದಕ್ಕೆ ಚೀಸ್ ಹಾಕ್ಬಿಟ್ಟು ರೋಲ್ ಥರ ಮಾಡ್ಬೋದು. ಎಷ್ಟೊಂದು ವೆರೈಟಿ ಕೂಡ ಮಾಡ್ಬೋದು ಒಂದು ಮಸಾಲ ಸಿಕ್ಕಿದರೆ. ಅದು ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ಕಾರ್ನ್ಫ್ಲವರ್ ಕೋಟಿಂಗ್, ಇದು ಬ್ರೆಡ್ ಕ್ರಮ್ಸ್. ಇದು ಚಿರೋಟಿ ರವೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತದೆ. ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ, ಅಂದರೆ ನಾವು ಆಲ್ರೆಡಿ ವೆಜಿಟೇಬಲನ್ನು ಫ್ರೈ ಮಾಡಿ ಇದು ಮಾಡಿದ್ದೇವೆ ಅಲ್ಲ, ಬೇಯಿಸಿದ್ದೇವೆ. ನನಗೆ ಮಾತಾಡುವಾಗ ಸ್ವಲ್ಪ ಕಟ್ತಾ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ. ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಕಟ್ಲೆಟ್ ಇದೊಂದೇ ಅಲ್ಲ, ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು. ಕಾಳಲ್ಲಿ ಮತ್ತು ಇದು ಸೋಯಾ ಚಂಕ್ಸ್ ಇದೆಯಲ್ಲ, ಅದರಲ್ಲಿ ತುಂಬ ಚೆನ್ನಾಗಾಗ್ತದೆ. ಎಲ್ಲ ಇದರಲ್ಲೂ ನೋಡಿ ಎಷ್ಟು ವೆರೈಟಿದಾಯಿತು ಬ್ರೇಕ್ಫಾಸ್ಟ್ ಐಟಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.